ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ವಿವೇಕ ಮಂತ್ರಮಾಲಾ ಚೈತನ್ಯದ 9ನೇ ದಿನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ತೆಗೆದುಕೊಂಡಿರುವ ಒಂದು ಟಾಪಿಕ್ ವಿಷಯ ಅಂತಂದ್ರೆ ಸಮಯ. ಹೌದು, ಸಮಯನ ನಾವು ಇಂಗ್ಲಿಷಲ್ಲಿ ಟೈಮ್ ಅಂತ ಹೇಳಿ ಕೂಡ ಕರಿತೀವಿ, ನಿಮ್ಗೆಲ್ಲರಿಗೂ ಗೊತ್ತು. ಸಮಯ ಪ್ರತಿಯೊಬ್ಬ ಮನುಷ್ಯನಿಗೂ ತುಂಬಾ ಮುಖ್ಯ ಆಗುತ್ತೆ. ಅವನು ಯಾವುದೇ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ವಿಷಯಕ್ಕೆ ಅಥವಾ ಅವನ ಒಂದು ಪರ್ಸನಲ್ ಲೈಫ್ಗೂ ಕೂಡ ಸಮಯ ಅತ್ಯಮೂಲ್ಯ. ಈ ಸಮಯವನ್ನು ನಾವು ಯಾವುದೇ ಹಣದಿಂದ ಅಥವಾ ಐಶ್ವರ್ಯದಿಂದ ಸಂಪಾದಿಸೋಕೆ ಸಾಧ್ಯ ಇಲ್ಲ. ಇದಕ್ಕೆ ಹೇಳೋದು ಟೈಮ್ ಈಸ್ ಪ್ರೀಶಿಯಸ್ ಅಂತ ಹೇಳಿ. ಹೌದು, ಸಮಯಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಒಬ್ಬ ಮನುಷ್ಯನಿಗೆ ಅವನು ತಮ್ಮ ಜೀವನದ ಮಜಲುಗಳನ್ನು ತುಳಿಯೋದಕ್ಕೆ ಸಮಯ ಅತ್ಯುತ್ತಮವಾಗಿ ಬೇಕಾಗುತ್ತೆ. ಈ ಸಮಯದಲ್ಲಿ ಸಮಯ ಪ್ರಜ್ಞೆ ಹಾಗೂ ಸಮಯದ ಮಹತ್ವ ಮತ್ತು ಸಮಯದ ಒಂದು ವಿಧಗಳನ್ನು ನಾವು ತಿಳಿತಾ ಹೋಗಬಹುದು. ಸಮಯ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ರೀತಿಯಲ್ಲೂ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಮನುಷ್ಯನಿಗೆ ಪ್ರತಿಯೊಂದು ರೀತಿಯಲ್ಲಿಯೂ ಕೂಡ ಪಾಠವನ್ನು ಕಲಿಸ್ತಾ ಹೋಗುತ್ತೆ. ಹೇಗಪ್ಪ ಅಂತಂದ್ರೆ, ನಾವು ಜನ್ಮ ತಾಳಿದ ನಂತರ ಮಗುವಿನಲ್ಲಿದ್ದಾಗ ನಾವು ಇವಾಗಿದ್ದೀವಲ್ಲ, ಈ ರೀತಿ ಇರೋದಕ್ಕೆ ಸಾಧ್ಯನಾ? ಇಲ್ಲ. ಯಾಕಪ್ಪ ಅಂತಂದ್ರೆ ಸಮಯ ಕಳೆದಂಗೆ ನಾವು ಕೆಲವೊಂದು ವಿಷಯಗಳನ್ನ ಕಲಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇವಾಗ ರಾಷ್ಟ್ರದ ಬಗ್ಗೆ ಏನಾದರೂ ಹೇಳಿ ಅಂತ ಒಬ್ಬ ಕಾಲೇಜ್ ವಿದ್ಯಾರ್ಥಿಗೂ ಹಾಗೂ ಅದೇ ಟಾಪಿಕ್ಗೆ ನಮ್ಮ ಒಂದು ಭಾರತದ ಬಗ್ಗೆ ಏನಾದರೂ ಹೇಳಿ ಅಂತ ಒಂದು ಪ್ರೈಮರಿ ಸ್ಕೂಲ್ ಮಗುಗೂ ಹೇಳಿದ್ರೆ ಅಲ್ಲಿ ಆನ್ಸರ್ ಡಿಫ್ರೆಂಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಮಜಲಿನಲ್ಲಿಯೂ ಪ್ರತಿಯೊಂದು ರೀತಿಯಲ್ಲಿಯೂ ಅವನು ಬೆಳೀತಾ ಸಮಯ ಕಳೆದಂತೆ ಅವನು ಹೆಚ್ಚು ಬುದ್ಧಿವಂತ ಆಗ್ತಾ ಹೋಗ್ತಾನೆ. ಇದಲ್ಲದೆ ಸಮಯಕ್ಕೋಸ್ಕರ ನಾವು ಕಾಯಬೇಕೇ ವಿನಃ ಸಮಯ ನಮಗೋಸ್ಕರ ಯಾವತ್ತೂ ಕಾಯೋದಿಲ್ಲ. ಯಾಕಂದ್ರೆ ಇದು ಯೂನಿವರ್ಸಲ್. ಸಮಯ ಕಳೆದಂಗೆ ಸೂರ್ಯ, ಚಂದ್ರ ಹಾಗೆ ನಮ್ಮ ಎಲ್ಲರ ಬದುಕು ಕೂಡ ಸಮಯ ಕಳೆದಂಗೆ ಬದುಕು ಗಡಿಯಾರದ ಗುಲಾಮ ಅಂತ ಹೇಳಿ ಒಂದ್ ಕಡೆ ಕರೀತಾರೆ. ಯಾಕಪ್ಪ ಅಂದ್ರೆ ಬದುಕು ಸಮಯಕ್ಕೋಸ್ಕರ ಕಾಯ್ತಾ ನಿಲ್ಲಲ್ಲ. ಸಮಯಕ್ಕೆ ನಾವು ಕೂಡ ಸಮಯ ನಮಗೋಸ್ಕರ ಕೂಡ ಕಾಯಲ್ಲ. ನಾವು ನಮ್ಮ ಬದುಕು ಹೇಗೆ ಮುಂದೆ ಹೋಗುತ್ತೋ ಅದೇ ರೀತಿ ಸಮಯ ಕೂಡ ಮುಂದೆ ಹೋಗ್ತಾ ಇರುತ್ತೆ. ನಾಳೆ ಮಾಡುವುದನ್ನು ಇಂದು ಮಾಡು, ಇಂದು ಮಾಡುವುದನ್ನು ಈಗಲೇ ಮಾಡು ಅಂತ ಹೇಳಿ ನಾವು ಕೇಳಿರ್ತೀವಿ. ಯಾಕಪ್ಪ ಅಂತಂದ್ರೆ ಪರೀಕ್ಷೆ ಹಿಂದಿನ ದಿನ ನಾನು ತುಂಬಾ ಬುದ್ಧಿವಂತ ಬಿಡು, ಪರೀಕ್ಷೆ ಹಿಂದಿನ ದಿನ ಕೂತ್ಕೊಂಡು ಓದಿದ್ರು ಕೂಡ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತೀನಿ ಅಂತ ಅನ್ಕೊಂಡಿರೋರು ಕೆಲವ್ರು ಇರ್ತಾರೆ. ಆದ್ರೆ ಅವರು ಅಷ್ಟೊಂದು ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದ್ರೆ ನೀವು ಪರೀಕ್ಷೆ ಬರೋದು ಹಿಂದಿನ ದಿನ ತನಕ ಕಾಯ್ತಾ ಕೂತ್ಕೊಳ್ದೆ ಯಾವತ್ತು ನಿಮ್ಮ ಒಂದು ದಿನಚರಿ ಅಂತ ಅಂದ್ರೆ ನಿಮ್ಮ ಒಂದು ಶಾಲೆಯ ಸ್ಕೂಲ್ನ ಅಥವಾ ಕಾಲೇಜಿನ ಸೆಮಿಸ್ಟರ್ಸ್ ಇರಬಹುದು ಅಥವಾ ನಿಮ್ಮ ಒಂದು ಪಠ್ಯಕ್ರಮದ ಮೊದಲನೇ ದಿನ ಇರಬಹುದು, ಅದು ಸ್ಟಾರ್ಟ್ ಆದಾಗಿಂದಾನೇ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಅರ್ಧ ಗಂಟೆ ಕುತ್ಕೊಂಡು ಓದಿ ಸಾಕು. ಆದ್ರೆ ಯಾವತ್ತು ನೀವು ಒಂದು ದಿನ ಬಿಡದೆ ಅಂತಂದ್ರೆ ಒಂದಿನೂ ಅರ್ಧ ಗಂಟೆ ಕೂತ್ಕೊಂಡು ಓದಕ್ಕಾಗದೆ ನೀವು ಓದ್ಬಾರ್ದು. ನೀವು ಪ್ರತಿದಿನನೂ ಅರ್ಧ ಗಂಟೆ ಓದ್ತಾನೆ ಇದ್ರೆ ಯಾವತ್ತು ಪರೀಕ್ಷೆ ಹಿಂದಿನ ದಿನ ಕುತ್ಕೊಂಡು ಓದಿ ಅಷ್ಟೊಂದು ಬುದ್ಧಿವಂತ ಇದ್ದೀನಿ ಅಂತ ಅನ್ಕೊಂಡಿರ್ತಾನಲ್ವಾ, ಅವನಿಗಿಂತ ತುಂಬಾ ಹೆಚ್ಚು ಓದಿ ಮುಂದೆ ನೀವು ಹೋಗಿರ್ತೀರಾ. ಸೊ ಆ ರೀತಿ ಆದಾಗ ಮಾತ್ರ ನೀವು ಒಂದು ಸಮಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ಸಮಯ ಪ್ರಜ್ಞೆ ಅಂತ ಹೇಳಿ ನೀವು ಈ ಕಥೆನ ಕೇಳೇ ಇರ್ತೀರ. ಯಾಕಪ್ಪ ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್ ಅಂತ ಹೇಳಿ ಕೇಳಿದಿರ ಅಲ್ವಾ? ಓಕೆ, ಇವರು ಕಾಲೇಜು ಸ್ಕೂಲ್ಗಳಲ್ಲೆಲ್ಲ ಭಾಷಣವನ್ನ ಮಾಡ್ಲಿಕ್ಕೆ ಹೋದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ಸಲ ಅವ್ರ ಕಾರ್ ಡ್ರೈವರ್ ಜೊತೆಗೆ ಇವರು ಎಲ್ಲ ಕಡೆನೂ ಭಾಷಣ ಮಾಡ್ತಾ ಇರ್ತಾರೆ. ಆಗ ಒಂದಿನ ಏನಾಗುತ್ತೆ ಅಂತ ಅಂದ್ರೆ ಹೀಗೆ ಎಲ್ಲೋ ಒಂದ್ ಕಡೆ ಭಾಷಣ ಮಾಡ್ಬೇಕಿರುತ್ತೆ. ಆ ಸಂದರ್ಭದಲ್ಲಿ ಆ ಕಾರ್ ಡ್ರೈವರ್ ಹೇಳ್ತಾರೆ, ಸರ್ ನಿಮ್ಮ ಭಾಷಣನ ಕೇಳಿ ನೀವಿಲ್ದೇ ಇದ್ರೂ ಕೂಡ ನಿಮ್ಮಷ್ಟೇ ನಿರರ್ಗಳವಾಗಿ ನಾನು ಭಾಷಣವನ್ನ ಮಾಡ್ತೀನಿ ಅಂತ ಹೇಳಿ ಥಾಮಸ್ ಆಲ್ವಾ ಎಡಿಸನ್ಗೆ ಅವ್ರ ಕಾರ್ ಡ್ರೈವರು ಹೇಳ್ತಾರೆ.
ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಇವತ್ತು ನನ್ನ ಬದಲಿಗೆ ನೀನೇ ಭಾಷಣ ಮಾಡ್ಬಿಡು ಅಂತ ಹೇಳಿ ಥಾಮಸ್ ಆಲ್ವಾ ಎಡಿಸನ್ ಅವ್ರ ಕಾರ್ ಡ್ರೈವರ್ಗೆ ಹೇಳ್ತಾರೆ. ಸೊ ಹಾಗಾಯ್ತೇನಪ್ಪ, ಸಡನ್ ಆಗಿ ಈ ರೀತಿ ಹೇಳಿದ್ರಲ್ಲ ಅಂತ ಎದ್ರಿಕೊಳ್ದೆ. ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿ ಅವ್ರ ತರನೇ ಯಾವ್ಯಾವ ರೀತಿ ಡ್ರೆಸ್ ಹಾಕೋತಾರೋ ಅದೇ ತರ ಹಾಕ್ಸಿ ಅವನನ್ನ ಕಾಲೇಜ್ಗೆ ಕಳಿಸ್ತಾರೆ. ಆಗ ಅವನು 1 ಸೆಕೆಂಡ್ನಲ್ಲೂ ಮಿಸ್ ಮಾಡದೆ ಅದೇ ರೀತಿಯಾಗಿ ನಿರರ್ಗಳವಾಗಿ ಭಾಷಣನ ಥಾಮಸ್ ಆಲ್ವಾ ಎಡಿಸನ್ ಯಾವ ರೀತಿ ಮಾಡಿರ್ತಾರೋ ಅದೇ ರೀತಿ ಮಾಡ್ತಾರೆ. ಆಗ ಅಲ್ಲಿವರೆಗೂ ಏನೂ ಆಗಿರ್ಲಿಲ್ಲ. ಆದ್ರೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಎದ್ಬಿಟ್ಟು ಒಂದೇ ಒಂದು ಕ್ವಶನ್ಸ್ ಕೇಳ್ತಾನೆ. ಆಗ ಅವರು ಯೋಚನೆ ಮಾಡಲ್ಲ, ಸಡನ್ ಆಗಿ ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಇಷ್ಟು ಸಿಂಪಲ್ ಆಗಿರೋ ಆನ್ಸರ್ನ ನೀನ್ ನನ್ನ ಹತ್ರ ಕೇಳ್ತೀಯ, ಇದಕ್ಕೆ ಆನ್ಸರ್ ನನ್ನ ಕಾರ್ ಡ್ರೈವರ್ ಕೂಡ ಹೇಳ್ತಾನೆ ಅಂತ ಹೇಳಿ ಹೇಳ್ತಾರೆ. ಇದನ್ನ ಒಂದು ಸಮಯ ಪ್ರಜ್ಞೆ ಅಂತ ಹೇಳಿ ಕರಿತೀವಿ. ನಾನು ಅವಾಗ್ಲೇನೆ ಹೇಳ್ದೆ, ನಾವು ಸಮಯವನ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಅಂತ ಹೇಳಿ. ಸಮಯ ನಮಗೋಸ್ಕರ ಕಾಯಲ್ಲ, ನಾವು ಸಮಯಕ್ಕೋಸ್ಕರ ಕಾಯಬೇಕು. ಅದೇ ರೀತಿ ಅವಕಾಶ ಬಂದಾಗ ನಾವು ಬಿಟ್ಕೊಡ್ಬಾರ್ದು. ಯಾಕಪ್ಪ ಅಂದ್ರೆ ನಾವು ಅವಕಾಶಕ್ಕೋಸ್ಕರ ಕಾಯಬೇಕು ವಿನಃ ಅವಕಾಶ ಬಂದಾಗ ನಾವು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ನಾವು ಅವಕಾಶ ಯಾವಾಗ ಬಿಡುತ್ತೋ ನಮಗೆ ಗೊತ್ತಿಲ್ಲ. ನಾವು ಆ ಒಂದು ಅವಕಾಶ ಸಿಕ್ಕಾಗ ಅದಕ್ಕೆ ಪ್ರಿಪೇರ್ಡ್ ಆಗಿರ್ಬೇಕು. ಅಂದ್ರೆ ಮುಂಚಿನಿಂದನೇ ಎಲ್ಲಾ ಸಮಯವನ್ನು ನೀವೇನೋ ಒಂದು ಗುರಿ ಇಟ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ಆ ಗುರಿಗೆ ನೀವು ಒಂದಿನ ಬಿಡದೆ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಪ್ರಿಪೇರ್ ಆಗಿ ನಿಂತಿರ್ಬೇಕು. ಆ ಗುರಿ ತಲುಪೋದಕ್ಕೆ ಇನ್ನೊಂದು ಹೆಜ್ಜೆ ಇದೆ ಅಂತ ಅನ್ಕೊಂಡ ತಕ್ಷಣ ಅಲ್ಲಿಗೆ ನೀವು ಪ್ರಿಪೇರ್ ಆಗಿ ಪ್ರಯತ್ನ ಪಡದೆ ಅಥವಾ ಯಾವುದೋ ಒಂದು ಮಿಸ್ಟೇಕ್ನ ಮಾಡಿ ಆ ಒಂದು ಗುರಿ ತಲುಪಕ್ ಆಗದೇನೂ ಕೂಡ ಇರಬಹುದು. ಅದಕ್ಕೋಸ್ಕರ ಸಮಯವನ್ನ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಅದೇ ರೀತಿ ಬೇಡಿಕೊಳ್ಳುವ ಬದಲು ಅಧಿಕಾರದಿಂದ ಕೇಳು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಕೇಳಿದೆ. ಸೊ ಈ ಬೇಡಿಕೊಳ್ಳೋ ಬದಲು ಅಧಿಕಾರದಿಂದ ಕೇಳು ಅನ್ನೋ ಒಂದು ಸೆಂಟೆನ್ಸ್ ನ ಕೇಳಿದ ತಕ್ಷಣ ಇದೇನಪ್ಪ ಹೀಗೆ ಹೇಳ್ತಿರಲ್ಲ ಅಂತ ನೀವೆಲ್ಲ ಅನ್ಕೋಬಹುದು. ಹೌದು, ನೀವು ಅಧಿಕಾರದಿಂದ ಕೇಳೋದಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತ ತಗೊಳ್ಳಿ. ನಿಮ್ ಟೀಚರ್ಸು ಯಾವುದೋ ಒಂದು ನಿಮಗೆ ಏನೋ ಒಂದು ಪ್ರಾಜೆಕ್ಟ್ ನ ಕೊಟ್ಟಿರ್ತಾರೆ, ಓಕೆನಾ? ಆ ಪ್ರಾಜೆಕ್ಟ್ಗೆ ನೀವು ಅವ್ರು ಯಾವುದೋ ಒಂದು ಡೇಟ್ ನ ಸೀಮಿತ ಮಾಡಿದಾಗ ಅಥವಾ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ರಿಗೂ ಇಂಟರ್ನಲ್ಸ್ ಅದು ಇದು ಎಕ್ಸಾಮ್ ಮಾರ್ಕ್ಸ್ ಅಂತಾನೆ ಇದ್ದೇ ಇರುತ್ತೆ. ಸೊ ಅದಕ್ಕೆ ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾನೆ, ನೀವು ಪ್ರಿಪೇರ್ ಆಗಿ ಬಂದು ಅದನ್ನ ಬರೀಬೇಕು. ಆ ಟೈಮಲ್ಲಿ ಏನಾಗತ್ತಪ್ಪ ಅಂತ ಅಂದ್ರೆ, ನೀವು ಪ್ರಿಪೇರ್ ಆಗದೇನೆ ಆ ಒಂದು ಪರೀಕ್ಷೆನ ಬರೀತೀರಾ ಅಥವಾ ಯಾವುದೋ ಒಂದು ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ತೀರಾ ಅಥವಾ ಯಾವುದೋ ಒಂದು ಸೆಮಿನಾರ್ನ ಮಾಡ್ತೀರಾ. ಸೊ ಆ ಟೈಮಲ್ಲಿ ಅವರು ಕೆಲವೊಂದು ಮಾರ್ಕ್ಸ್ ನ ಕೊಡ್ತಾರೆ. ಆ ಮಾರ್ಕ್ಸ್ ನಿಮ್ಗೆ ಕಡಿಮೆ ಆಗಿರಬಹುದು. ಆ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ? ಮಿಸ್, ನನಗೆ ಇಂಟರ್ನಲ್ಸ್ಗೆ ತುಂಬಾ ಕಡಿಮೆ ಆಗಿದೆ ಅಥವಾ ನನ್ನ ಮಾರ್ಕ್ಸ್ ಕಾರ್ಡಿಗೆ ಈ ಮಾರ್ಕ್ಸ್ ಬರುತ್ತೆ, ಅದಕ್ಕೆ ತುಂಬಾ ಕಡಿಮೆ ಆಗಿದೆ, ಪ್ಲೀಸ್ ಕೊಡಿ ಮಿಸ್ ನಂಗೆ ಮಾರ್ಕ್ಸ್ನ ಅಂತ ಬೇಡ್ಕೊಳ್ಳೋ ಬದಲು ಅವರು ಯಾವಾಗೋ ಒಂದು ನಿಮ್ಗೆ ಅವಕಾಶ ಕೊಟ್ಟಿದ್ರು, ಆ ಅವಕಾಶಕ್ಕೆ ಉತ್ತಮವಾದ ಸಮಯವನ್ನ ಇಟ್ಕೊಂಡು ನೀವು ಪ್ರಯತ್ನ ಪಟ್ಟು ಒಂದು ಒಳ್ಳೆ ಸಬ್ಮಿಷನ್ ಮಾಡಿದ್ರೆ ಅಥವಾ ಒಂದು ಒಳ್ಳೆ ಪ್ರಯತ್ನ ಪಟ್ಟು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿ ಆಗ ಅವರು ನಿಮಗೆ ಯಾವುದೋ ಒಂದು ಮಾರ್ಕ್ಸ್ ನ ಕೊಡದೇ ಇದ್ದಾಗ ನೀವು ಅಧಿಕಾರದಿಂದ ಕೇಳ್ಕೋಬಹುದು. ಇಲ್ಲಿ ಬೇಡಿಕೆ ಮತ್ತು ಅಧಿಕಾರ ಎರಡು ಬರುತ್ತೆ. ಯಾವಾಗ ಅಂತಂದ್ರೆ ನಮಗೆ ಒಂದು ಉತ್ತಮವಾದ ಸಮಯ ಪ್ರಜ್ಞೆ ಇರಬೇಕು. ಸೊ ಆ ಸಮಯ ಪ್ರಜ್ಞೆ ಇದ್ದು ಪ್ರಯತ್ನ ಪಟ್ಟು ನಾವು ಅದನ್ನ ಕರೆಕ್ಟ್ ಆಗಿ ಮಾಡಿದಾಗ ಮಾತ್ರ ನಾವು ಅದನ್ನ ಅಧಿಕಾರದಿಂದ ಕೇಳುವ ಅರ್ಹತೆಯನ್ನ ಪಡ್ಕೊಂಡಿರ್ತೀವಿ. ಅದೇ ರೀತಿ ನಾವೆಲ್ಲ ಕಡೆನೂ ಕೇಳಿರಬಹುದು, ಏನಪ್ಪಾ ಅಂತ ಅಂದ್ರೆ, 1 ವರ್ಷದ ಸಮಯದ ಒಂದು ಮಹತ್ವ ನಿಮಗೆ ತಿಳ್ಕೋಬೇಕು ಅಂತಂದ್ರೆ, ಯಾವುದೋ ಒಂದು ವರ್ಷದಲ್ಲಿ ಫೇಲ್ ಆದ ವಿದ್ಯಾರ್ಥಿಯನ್ನ ನೀವು ಕೇಳಿದ್ರೆ ಆ 1 ವರ್ಷದ ಒಂದು ಮಹತ್ವ, ಸಮಯದ ಮಹತ್ವ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ 1 ತಿಂಗಳಿನ ಮಹತ್ವ ನೀವು ತಿಳ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು? 1 ತಿಂಗಳಿದೆ, ಒಂದು ಮಗುಗೆ ಜನ್ಮ ಕೊಡೋದಕ್ಕೆ ಇನ್ನೊಂದು ತಿಂಗಳಿದೆ
ಅಂತ ತಿಂಗಳಿಗೋಸ್ಕರ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರಲ್ಲ, ಆ ತಾಯಿನ ನೀವು ಕೇಳಿದ್ರೆ ಒಂದು ತಿಂಗಳಿನ ಮಹತ್ವ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗೇನೆ ಒಂದು ವಾರದ ಮಹತ್ವವನ್ನ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಒಂದ್ ವಾರದೆಲ್ಲ ಪತ್ರಿಕೆದು ವಿಷಯಗಳನ್ನ ಕಲೆಕ್ಟ್ ಮಾಡಿರ್ತಾರೆ ಸಂಪಾದಕರು ಅಂತ ಹೇಳಿ ಕರಿತೀವಿ. ಸೊ ಅವ್ರನ್ನ ಕೇಳಿದ್ರೆ ಒಂದು ವಾರದ ಮಹತ್ವ ಏನು ಅಂತ ನಮಗೆ ಗೊತ್ತಿರುತ್ತೆ. ಅಷ್ಟೇ ಅಲ್ಲದೆ ಒಂದು ದಿನದ ಮಹತ್ವವನ್ನ ನಾವು ತಿಳ್ಕೋಬೇಕು ಅಂತ ಅಂದ್ರೆ ದಿನಗೂಲಿ ಕಾರ್ಮಿಕರು ಅಂದ್ರೆ ಬೆಳಗ್ಗೆಯಿಂದ ದುಡಿದು ಸಂಜೆ ಅವ್ರ ಮನೆಗೆ ಊಟಕ್ಕೆ ಅಥವಾ ಮಕ್ಕಳಿಗೇನೋ ತಗೊಂಡೋಗ್ಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇರ್ತಾರೆ. ಸೊ ಆ ಒಂದು ವ್ಯಕ್ತಿಯನ್ನ ಕೇಳಿದ್ರೆ ನಮಗೆ ಆ ಒಂದು ದಿನದ ಮಹತ್ವ ಪೂರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಇದು ತುಂಬಾ ಚೆನ್ನಾಗಿದೆ. ಒಂದು ಗಂಟೆಯ ಮಹತ್ವ ನಾವು ತಿಳ್ಕೋಬೇಕು ಅಂತಂದ್ರೆ ಯಾರೋ ಒಬ್ರು ನಮಗೆ ತುಂಬಾ ಆಪ್ತರಿರ್ತಾರೆ. ಸೊ ಅವರಿಗೋಸ್ಕರ ನಾವು ಕಾಯ್ತಾ ಇರ್ತೀವಲ್ವಾ, ಅದರಲ್ಲಿ ನಮಗೆ ಒಂದು ಗಂಟೆಯ ಮಹತ್ವ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಒಂದೇ ಒಂದು ನಿಮಿಷದ ಮಹತ್ವ, ಈ ಒಂದು ನಿಮಿಷದ ಮಹತ್ವ ನಾವು ಎಲ್ಲಿ ತಿಳ್ಕೊತೀವಪ್ಪ ಅಂತಂದ್ರೆ ಇನ್ನೇನು ಟ್ರೈನ್ ಹತ್ತಬೇಕು, ಆ ಪ್ಲಾಟ್ಫಾರ್ಮ್ಗೆ ಹೋಗಿರ್ತೀವಿ, ಆ ಟ್ರೈನ್ ಮೂವ್ ಆಗ್ಬಿಡುತ್ತೆ. ಸೊ ಆ ಟ್ರೈನ್ಗೋಸ್ಕರ ಕಾಯ್ತಾ ಇದ್ರಲ್ವಾ, ಸೊ ಅವರಿಗೆ ಒಂದು ನಿಮಿಷದ ಮಹತ್ವ ಗೊತ್ತಾಗುತ್ತೆ. ಕೊನೆಯದಾಗಿ ಒಂದೇ ಒಂದು ಸೆಕೆಂಡಿನ ಮಹತ್ವ ನಮಗೆ ಯಾವಾಗಪ್ಪ ಗೊತ್ತಾಗುತ್ತೆ ಅಂತಂದ್ರೆ ಇನ್ನೇನು ತಕ್ಷಣ ಮಿಸ್ ಆಗ್ಬೇಕಿತ್ತು, ಸಡನ್ ಆಗಿ ಯಾರಿಗೂ ಆಕ್ಸಿಡೆಂಟ್ ಆಯ್ತು. ಸೊ ಈ ಒಂದು ಸೆಕೆಂಡಿನ ಮಹತ್ವ, ಅಪಘಾತಕ್ಕೆ ಒಳಗಾಗಿರ್ತಾರಲ್ವಾ ಅವ್ರನ್ನ ಕೇಳಿದ್ರೆ ಅದೇ ಒಂದೇ ಒಂದು ಸೆಕೆಂಡಿನ ಮಹತ್ವ ನಮಗೆ ಗೊತ್ತಾಗತ್ತೆ. ಸೊ ಇಷ್ಟೇ ಅಲ್ಲದೆ ಯಾವುದೇ ಕೆಲಸವನ್ನ ಮಾಡಬೇಕಾದ್ರೂ ಪರಿಪೂರ್ಣವಾಗಿ ಮಾಡಿಬಿಡು, ಏಕೆಂದರೆ ಆ ಸಮಯ ಮತ್ತೆ ನಮಗೆ ದೊರಕೋದಿಲ್ಲ. ನಾವು ಈಗ ಮಕ್ಕಳಾಗಿದ್ದೀವಿ, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಅಪ್ ಟು ನಮಗೆ ಒಂದು ಬಾಲ್ಯಾವಸ್ಥೆ, ಚೈಲ್ಡ್ಹುಡ್ ಅಂತ ಏನಿರುತ್ತೋ, ಸೊ ಆ ಏಜ್ ಅಲ್ಲಿ ನಮಗೆ ಇದ್ಯಾವುದು ನಮಗೆ ಗೊತ್ತಿರಲ್ಲ. ಆದ್ರೆ ಪ್ರೌಢಾವಸ್ಥೆಗೆ ಬರ್ತೀವಿ, ನಮಗೆ ಇಲ್ಲಿ ಒಂಚೂರು ಬುದ್ಧಿ ಬೆಳವಣಿಗೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ನಮಗೆ ಇದನ್ನೆಲ್ಲ ಟೀಚರ್ಸು ಹೇಳಿರ್ತಾರೆ, ಏನ್ ಮಾಡಿದ್ರು ನೀನು ಅದನ್ನ ಕರೆಕ್ಟಾಗಿ ನಿಮ್ ಒಂದು ಸಮಯ ಪ್ರಜ್ಞೆ ಇಟ್ಕೊಂಡು ಮಾಡಿದ್ರೆ ನೀನು ಅದರಿಂದ ತುಂಬಾ ಕಲಿತೀಯ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾವು 10th ಬಂದಾಗ ನಮಗೆ ಇದನ್ನ ತುಂಬಾ ಜನ ಟೀಚರ್ಸ್ ಹೇಳಿರ್ತಾರೆ, ಕರೆಕ್ಟಾಗಿ ಮಾಡು, ನೀನು ಇದನ್ನ ಏಕಾಗ್ರತೆ ಇಟ್ಕೊಂಡು ಮಾಡು, ಹಾಗೆ ಮಾಡು, ಹೀಗೆ ಮಾಡು, ಪರಿಪೂರ್ಣವಾಗಿ ಮಾಡು ಅಂತ. ಹೌದು, ನಾವು SSLC ಇದ್ದಾಗ ಕೆಲವೊಂದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಆದ್ರೆ ನಾವು ಯಾವುದೇ ಒಂದು ಸಮಯ ಪ್ರಜ್ಞೆಯನ್ನು ಇಟ್ಕೊಂಡು, ಅದೊಂದೇ ಕೆಲಸ ಅಂತ ಅಲ್ಲ, ಅಡುಗೆ ಮಾಡೋದಾಗಿರ್ಬೋದು, ಯಾವುದೇ ಒಂದು ಬರೆಯೋದಾಗಿರಬಹುದು, ಅಥವಾ ಮಕ್ಕಳಿಗೇನೋ ಪಾಠ ಮಾಡೋದೇ ಆಗಿರಬಹುದು, ಊಟ ಮಾಡೋದೇ ಆಗಿರ್ಬೋದು, ಮಲ್ಗೋದೇ ಆಗಿರ್ಬೋದು. ಸೊ ಇದೆಲ್ಲದನ್ನು ನಾವು ಪರಿಪೂರ್ಣವಾಗಿ ಮಾಡಬೇಕು. SSLCನ ನಾನು ತಗೊಂಡೆ ಯಾಕಪ್ಪ ಅಂತಂದ್ರೆ ಆ ಸ್ಟೇಜಲ್ಲಿ ನಾವು ಎಷ್ಟು ಕಲಿಯೋದಕ್ಕೆ ಸಾಧ್ಯನೋ ಅಷ್ಟು ಕಲ್ತು ಬಿಡ್ಬೇಕು. ಯಾಕಂದ್ರೆ ನಮ್ಮ ಲೈಫಲ್ಲಿ SSLC ಅನ್ನೋ ಘಟ್ಟ ಮತ್ತೊಂದ್ಸಲ ಅಯ್ಯೋ ನಾನು SSLC ಇದನ್ನ ಮಾಡಬೇಕಿತ್ತು, ಅದನ್ನ ಮಾಡಬೇಕಿತ್ತು ಅಂತ ಅನ್ಕೊಳ್ಳೋ ಬದಲು ಆ ಟೈಮಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿಬಿಟ್ರೆ ನೆಕ್ಸ್ಟು ನಮಗೆ ಅಯ್ಯೋ ನಾನು ಇದು ಮಾಡ್ಲಿಲ್ವಲ್ಲ ಅನ್ನೋ ಪಶ್ಚಾತ್ತಾಪನೇ ಇರಲ್ಲ ಅಲ್ವಾ. ನಾವು ಮುಂದಕ್ಕೆ ಹೋದಾಗ ನಮ್ಮ ಪಾಸ್ಟ್ ಅನ್ನ ನೆನೆಸ್ಕೊಂಡು ಕೊರಗೋದು ಜಾಸ್ತಿ, ಆದ್ರೆ ನಮ್ಮ ವರ್ತಮಾನದಲ್ಲಿ ನಾವು ಬದುಕೋದು ಕಡಿಮೆ. ಆ ವರ್ತಮಾನವನ್ನ ಅಂದ್ರೆ ಪ್ರೆಸೆಂಟ್ ಅನ್ನ ನಾವು ತುಂಬಾ ಚೆನ್ನಾಗಿ ಬದುಕ್ಬಿಡ್ಬೇಕು. ಯಾರೇನಾದ್ರೂ ಅಂದ್ಕೊಳ್ಳಿ ಪರವಾಗಿಲ್ಲ, ಆದ್ರೆ ನಮ್ಮ ಒಂದು ಮನಸ್ಥಿತಿಗೆ ಸ್ಯಾಟಿಸ್ಫ್ಯಾಕ್ಷನ್, ನಾನು ಇದನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನ್ನ ಮನಸ್ಸಿಗೆ ಇದು ಒಪ್ಪಿಗೆ ಆಗ್ತಾ ಇದೆ. ನೀವು ಸರಿ ಮಾಡ್ತಿರ್ಬೋದು, ತಪ್ಪು ಮಾಡ್ತಿರ್ಬೋದು, ನಿಮ್ಮ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ನೀವು ತಪ್ಪು ಮಾಡಿದ್ರೆ ಅದು ನೀವು ತಪ್ಪು ಮಾಡ್ತಾ ಇದೆಯಾ ಅಂತ ಒಂದ್ಸಲಿ ಎಚ್ಚರಿಸುತ್ತೆ. ಸೊ ಅದೇ ತಕ್ಷಣ ನೀವು ಅದನ್ನ ತಿದ್ಕೊಂಡು ಸರಿ ಮಾಡಿ ಅದನ್ನ ಪರಿಪೂರ್ಣವಾಗಿ ಮಾಡಿಬಿಡಿ. ಅದು ಮಾಡಿದಾಗ ನಾವು ಪಾಸ್ಟ್ಗೆ ಹೋಗ್ಬಿಟ್ಟು ಅಯ್ಯೋ ನಾನು ಇದನ್ನ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಪ್ರಾಯಶ್ಚಿತ್ತ ಪಡುವಂತಹ ಒಂದು ಹಂತ ನಿಮಗೆ ಬರೋದೇ ಇಲ್ಲ. ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೊಂದೇನಪ್ಪಾ ಅಂತ ಅಂದ್ರೆ ಸಮಯದ ಪರಿಪಾಲನೆಯಿಂದ ನಮಗೆ ಶಿಸ್ತು ಖಂಡಿತವಾಗಿ ಬರುತ್ತೆ. ನೆನ್ನೆ ಒಂದು ಸಂಚಿಕೆಯಲ್ಲಿ ನಾವು ಶಿಸ್ತು ಹೇಗಿರ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲ್ತ್ವಿ. ಆ ಶಿಸ್ತು ಯಾವಾಗ ಬರುತ್ತಪ್ಪ ಅಂದ್ರೆ ನಾವು ಸಮಯನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಿದೀವ. ಒಂದ್ ಕಡೆ ಏನಪ್ಪಾ ಹೇಳ್ತಾರೆ ಅಂದ್ರೆ ನಮ್ಮ ಮೆದುಳು ಪ್ರತಿದಿನಕ್ಕೆ
86,400 ಸೆಕೆಂಡ್ಗಳನ್ನ ಪ್ರತಿ ದಿನಕ್ಕೆ ಕೊಡುತ್ತಂತೆ. ಆ ಒಂದು ಪ್ರತಿ ಸೆಕೆಂಡ್ ಅನ್ನು ಕೂಡ ನಾವು ಸರಿಯಾಗಿ ಉಪಯೋಗ ಪಡಿಸ್ಕೊತಾ ಇದೀವ? ಬೆಳಿಗ್ಗೆ ಎದ್ದಾಗಿಂದ ನಮ್ ಒಂದು ಟೈಮ್ ಟೇಬಲ್ ಇರುತ್ತೆ ಸ್ಕೂಲಿಂದ ಆದ್ರೆ ಮನೆಯದು ಅಥವಾ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದು ನಾವ್ ಯಾವತ್ತಾದ್ರೂ ಟೈಮ್ ಟೇಬಲ್ ಹಾಕೊಂಡು ನಾನು ಈ ಸೆಕೆಂಡ್ ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡಿದ್ದೀನ ಅಂತ ಹೇಳಿ ಕ್ವಶನ್ ಮಾರ್ಕ್ ಹಾಕೊಂಡಿದೀವ? ಇಲ್ಲ. ಕೆಲವೊಬ್ರು ಹಾಕೊಂಡಿರ್ಬಹುದು ಅಥವಾ ಕೆಲವೊಬ್ರು ಪ್ರೆಸೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಬದುಕ್ತಿರ್ಬೋದು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ ನಾವು ಸ್ಕ್ರೋಲ್ ಮಾಡ್ತಾ ಸಮಯ ಪ್ರೀಶಿಯಸ್ ಅಂತ ಅನ್ನೋದೇ ಮರ್ತೋಗ್ಬಿಟ್ಟಿದೀವಿ ಅಲ್ವಾ? ಅದನ್ನೊಂದು ನಾವು ಸದುಪಯೋಗ ಪಡಿಸ್ಕೊಳ್ತಾ ಹೋಗ್ಬೇಕು. ಸೊ ಅದ್ರ ಜೊತೆಗೆ ಸಮಯವನ್ನು ಕೊಲ್ಲುವುದು ಕೊಲೆ ಅಲ್ಲ, ಅದು ನಮಗೆ ನಾವೇ ಮಾಡಿಕೊಳ್ಳುತ್ತಿರುವಂತಹ ಆತ್ಮಹತ್ಯೆ ಅಂತ. ಇದು ಸೆಂಟೆನ್ಸ್ ತುಂಬಾ ಸೆಳೆಯುತ್ತೆ. ಯಾಕಪ್ಪ ಅಂತಂದ್ರೆ ನಾವು ಸಮಯನ ಕೊಲ್ತಾ ಇದ್ದೀವಿ. ಸದುಪಯೋಗ ಪಡಿಸ್ಕೊಳ್ದೆ ಪ್ರತಿಯೊಂದು ಸೆಕೆಂಡ್ ಅನ್ನ ನಾವು ಎಷ್ಟು ಗಂಟೆಯನ್ನ ನಾವು ಕೊಲ್ತಾ ಇದೀವೋ ಅದು ನಮ್ಮ ಸಮಯವನ್ನು ಕೊಂದ ಹಾಗೆ ಅಲ್ಲ, ನಾವು ನಮ್ಮಲ್ಲಿರುವ ಸಮಯವನ್ನ ನಾವೇ ಆತ್ಮಹತ್ಯೆಯನ್ನ ಮಾಡಿದ ಹಾಗೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಮಯಕ್ಕೆ ಯಾವುದಾದರೂ ವೆಚ್ಚ ನೀಡುವಂತಿದ್ದರೆ ಹೇಗಿರುತ್ತಾ ಇತ್ತು ಅಂತ ಹೇಳಿ, ಇದು ತುಂಬಾ ಚೆನ್ನಾಗಿದೆ. ನಾವು ಈಗ ಮೊನ್ನೆ ಒಂದ್ ಕಡೆ ವಾಟ್ಸಪ್ ಅಲ್ಲಿ ನೋಡಿದ ನೆನಪು ಏನಪ್ಪಾ ಅಂತಂದ್ರೆ, ನಮ್ಮ ಅಪ್ಪ ಅಮ್ಮ ಅಂದ್ರೆ ನಮ್ಮ ಅಜ್ಜಿ ತಾತ ಎಲ್ಲ ನೀರನ್ನ ಬಾವಿಯಲ್ಲಿ ನೋಡಿದ್ರು, ನಾವು ನಲ್ಲಿ ಅಂದ್ರೆ ಟ್ಯಾಪ್ ಅಲ್ಲಿ ನೋಡಿದ್ವಿ, ನಮ್ಮ ಮಕ್ಕಳು ಈಗ ಬಾಟಲ್ ಅಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಹೀಗೆ ನೀರು ಬರ್ಬರ್ತಾ ಒಂದು ನೈಸರ್ಗಿಕ ಸಂಪನ್ಮೂಲ ಆಗಿದ್ದು ಇವಾಗ ನಮ್ಗೆ ಒಂದು ದರಕ್ಕೆ ಅಂದ್ರೆ ಒಂದು ಬೆಲೆಗೆ ಸೀಮಿತವಾಗಿ ತಗೋತಾ ಇದ್ದೀವಿ. ಅದೇ ರೀತಿ ನಾವೇನಾದ್ರೂ ಸಮಯನ ಕೊಂಡ್ಕೊಳ್ಳೋ ಹಾಗಿದ್ದಿದ್ರೆ ಹೇಗಿರ್ತಿತ್ತು? ಬಿಸ್ನೆಸ್ ಮ್ಯಾನ್ಗಳಂತೂ ಒಂದೊಂದು ಸೆಕೆಂಡ್ಗೆ ಇಷ್ಟಿಷ್ಟು ದುಡಿತಾ ಹೋಗ್ತಾರೆ. ಸೊ ಅವ್ರು ದುಡ್ಡಲ್ಲಿ ಅರ್ಧ ದುಡ್ಡು ಸಮಯವನ್ನ ಪಡ್ಕೊಳ್ಳೋದಿಕ್ಕೇನೆ ಸೀಮಿತವಾಗಿರಿಸ್ಬೇಕಾಗಿತ್ತು. ಅಷ್ಟೇ ಅಲ್ಲದೆ ಅಕಸ್ಮಾತ್ ನಾನು ಅವಾಗ್ಲೇ ಹೇಳ್ದೆ ದಿನಗೂಲಿ ಕಾರ್ಮಿಕರು ಅಂತ, ಪಾಪ ಅವ್ರ ಪಾಡು ಏನಾಗ್ತಾ ಇತ್ತು ಇದೊಂದು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ದೇವರು ನಮಗೆ ಈ ಸಮಯವನ್ನ ನೀಡಿರೋದು ಒಂದು ತುಂಬಾ ಪ್ರೀಶಿಯಸ್. ಎಸ್, ಇಟ್ ಈಸ್ ಆಲ್ಸೋ ವೆರಿ ವೆರಿ ಪ್ರೀಶಿಯಸ್ ಅಂತಾನೆ ಹೇಳ್ಬೋದು. ನಮಗೆ ಸಮಯ ಅನ್ನೋದು ಪ್ರತಿ ಕ್ಷಣ ಸಿಗ್ತಾ ಇದೆ, ಅದನ್ನ ನಾವು ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಕೂಡ ಒಬ್ರಿಗೂ ಬಿಟ್ಕೊಡದೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಬದುಕು ಅನ್ನೋದು ತುಂಬಾ ಶಾರ್ಟ್, ಯಾರಿಗೆ ಯಾವತ್ತಿ ಏನಾಗುತ್ತೋ ಅಂತಾನೆ ಗೊತ್ತಿರಲ್ಲ. ಮೊನ್ನೆ ರಘು ಸರ್ ಹೇಳ್ತಾ ಇದ್ರು ಏನಂದ್ರೆ, ಇವತ್ ರಾತ್ರಿ ಮಲ್ಕೊಂಡವರು ಬೆಳಗ್ಗೆ ನಾವು ಎದ್ದೇಳ್ತೀವೋ ಇಲ್ವೋ ಯಾರಿಗ್ ಗೊತ್ತು, ಯಾವ ನಂಬಿಕೆ ಮೇಲೆ ನಾವು ಎದ್ದೇಳ್ತೀವಿ ಅಂತಾನೆ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಾವು ಬದುಕಿರುವಷ್ಟು ದಿನ, ನಾವು ಬದುಕಿರುವಷ್ಟು ಕ್ಷಣ ಇದೆಯಲ್ವಾ, ಸೊ ಅದನ್ನ ತುಂಬಾ ಚೆನ್ನಾಗಿ ಮತ್ತೊಬ್ಬರಿಗೆ ಉಪಯೋಗ ಆಗುವಂತಹ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಇರೋ ಜನಗಳಿಗಾರು ಮೆಚ್ಚುಗೆ ಆಗುವಂತಹ, ಅದು ಆಗ್ಲಿಲ್ಲ ಬಿಡಿ, ನಮ್ಮ ಮನಸ್ಸಿಗೆ ಮೆಚ್ಚುಗೆ ಆಗೋ ಆದ್ರೂ ಕೂಡ ನಾವು ಸಮಯವನ್ನ ಉಳಿಸ್ಕೊಂಡು ಅದ್ರ ಜೊತೆ ಬದುಕಬೇಕು ಅಂತ ಹೇಳಿ ಕರಿತೀವಿ. ಸೊ ಅಷ್ಟೇ ಅಲ್ಲದೆ ನಾವು ಹಿಂದಿನ ಕಾಲದಲ್ಲಿ ವಚನಗಳ ಕಾಲಕ್ಕೆ ಬಂದಾಗ ಕಾಯಕವೇ ಕೈಲಾಸ ಅಂತ ಹೇಳಿ, ಅದು ತುಂಬಾ ಒಳ್ಳೆ ಯುಗ. ಯಾಕಪ್ಪ ಅಂತಂದ್ರೆ ವಚನಗಳ ಕಾಲ ಇತ್ತು ನೋಡಿ. ಆ ಕಾಲದಲ್ಲಿ ಪ್ರತಿಯೊಬ್ರು ಕೂಡ ದೇಹವನ್ನ ದಂಡಿಸಿ ದುಡಿತಾ ಅದ್ರ ಜೊತೆಗೆ ಕೆಲವೊಂದು ಎಂಟರ್ಟೈನ್ಮೆಂಟ್ ನ ತಗೋತಾ ಇದ್ರು. ಆದ್ರೆ ಬರ್ತಾ 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 ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಬುದ್ಧಿವಂತರಾಗ್ತಾ ಇದೀವಿ ವಿನಃ ನಮ್ಮಲ್ಲಿ ಆ ರೀತಿಯಾದಂತಹ ಪ್ರೀತಿ, ವಿಶ್ವಾಸ, ನಂಬಿಕೆ ಇದ್ಯಾವುದು ಕೂಡ ಕಾಣಿಸ್ತಾ ಇಲ್ಲ. ಯಾರೋ ಒಬ್ರು ಬಿದ್ಬಿಟ್ರು ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಸಡನ್ ಆಗಿ ಅವ್ರನ್ನ ಎತ್ತದಕ್ಕೋಸ್ಕರ ಹೋಗಲ್ಲ. ಯಾಕಂದ್ರೆ ನಮ್ ಕೈಯಲ್ಲಿ ಒಬ್ರು ಹೆಡ್ ಮಾಸ್ಟರ್ ಇದ್ದಾರೆ. ಯಾರಪ್ಪ ಅಂದ್ರೆ ಮೊಬೈಲು, ಅದ್ರಲ್ಲಿ ಫೋಟೋ ತೆಗೆದುಬಿಟ್ಟು ಫೇಸ್ಬುಕ್ ಹಾಕಿದ್ರೆ ಪಟ 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 ಲೈಕ್ಸ್ ಬರ್ತಿರ್ಬೇಕು. ಅದ್ ನೆಕ್ಸ್ಟ್ ಅವ್ನ್ ಸಾಯ್ತಾನೋ ಬಿಡ್ತಾನೋ ಅದ್ ನಮಗ್ ಗೊತ್ತಿಲ್ಲ, ಆದ್ರೆ ನಮಗ್ ಮಾತ್ರ ಲೈಕ್ ಸಿಗ್ಬೇಕು ಅಂತ ಹೇಳಿ ಆ ಫೋಟೋ ತೆಗಿತಾ ನಿಂತ್ಕೋತೀವಿ ವಿನಃ ಅವ್ರನ್ನ ಹೆಲ್ಪ್ ಮಾಡೋದಕ್ಕೆ ಯಾರು ಕೂಡ ಹೋಗೋದಿಲ್ಲ.
ಆದ್ರೆ ಹಿಂದಿನ ಕಾಲದಲ್ಲಿ ದೇಹವನ್ನ ತುಂಬಾ ಶ್ರಮಿಸಿ ಕೆಲಸ ಮಾಡ್ತಾ ಇದ್ವು. ಅದ್ರ ಜೊತೆಗೆ ನಾವು ಇತ್ತೀಚೆಗೆ ತುಂಬಾ ಸೋಂಬೇರಿಗಳಾಗ್ತಾ ಇದೀವೇನೋ ಅಂತ ಅನ್ಸುತ್ತೆ. ಅವ್ರು ದುಡ್ದಷ್ಟು ನಾವು ಅಷ್ಟೊಂದು ದೇಹ ದಂಡಿಸಿ ದುಡ್ದು ಬಿಟ್ಟಿದ್ರೆ ಇವತ್ತಿಗೆ ನಾವು ಎಲ್ಲೋ ಇರ್ತಾ ಇದ್ವಿ. ಆದ್ರೆ ಮನುಷ್ಯ ಇವತ್ತು ಸ್ಮಾರ್ಟ್ ಆಗ್ಬಿಟ್ಟಿದ್ದಾನೆ, ಬುದ್ಧಿ ಉಪಯೋಗಿಸ್ತಾ ಇದ್ದಾನೆ. ಸೊ ಬುದ್ಧಿ ಉಪಯೋಗಿಸ್ತಾ ಪ್ರತಿ ಸೆಕೆಂಡ್ಗೂ ಇಷ್ಟು ಹಣ ಗಳಿಸ್ತಾ ಇದ್ದಾನೆ ವಿನಃ ಅವನಲ್ಲಿರುವಂತಹ ಒಂದು ವಿವೇಕ, ಅಂತಃಕರಣ ಇರಬಹುದು, ಅದ್ರ ಜೊತೆ ಮಾನವೀಯ ಮೌಲ್ಯ ಎಲ್ಲೋ ಒಂದ್ ಕಡೆ ಹಾಳಾಗಿ ಹೋಗ್ತಾ ಇದೆ. ಸೊ ಸಮಯನ ಅತ್ಯುತ್ತಮವಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ಅವನ ಬುದ್ಧಿಗೆ ಒಂದು ಬೆಲೆ ಸಿಗುತ್ತೆ ವಿನಃ ಅವನು ಸಮಯವನ್ನು ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡು ಅದ್ರ ಜೊತೆಗೆ ಅವನಲ್ಲಿ ಮಾನವೀಯ ಮೌಲ್ಯ ಇಲ್ಲ ಅಥವಾ ಅಂತಃಕರಣನೇ ಇಲ್ಲ, ಅವನಲ್ಲಿ ವಿವೇಕನೇ ಇಲ್ಲ, ಯಾವುದೋ ಒಂದು ಮನಸ್ಸಿಗೆ ತುಂಬಾ ನೋವಾಗುವಂತೆ ಅವ್ನು ನಡ್ಕೋತಾ ಇದ್ದಾನೆ ಅಂತ ಅಂದ್ರೆ ಅವನ ಬುದ್ಧಿವಂತಿಕೆಗೆ ಎಲ್ಲೂ ಕೂಡ ಬೆಲೆ ಅನ್ನೋದು ಸಿಗಲ್ಲ. ಹಾಗಾಗಿ ನಾವು ಸಮಯನ ನಮ್ಮ ಒಂದು ಬುದ್ಧಿವಂತಿಕೆಯ ಜೊತೆಗೆ ಮೌಲ್ಯಗಳನ್ನ ರೂಢಿಸ್ಕೊಳ್ತಾ ಅದ್ರ ಜೊತೆಗೆ ಒಂದು ವಿವೇಕವನ್ನ ಇಟ್ಕೊಳ್ತಾ ಅದ್ರ ಜೊತೆಗೆ ಯಾರಿಗೋ ಒಬ್ರಿಗೆ ನೋವು ಆಗ್ತಿದೆ ಅಂತಂದ್ರೆ ಹೇ ಬಿಡು ಅಂತ ಬಿಡದೆ ಅವ್ರ ಮೇಲೆ ನಾವು ಅಂತಃಕರಣವನ್ನ ತೋರಿಸ್ಬೇಕು. ಸೊ ಅದ್ರ ಜೊತೆಗೆ ಸಮಯವನ್ನ ಯಾವುದೇ ಐಶ್ವರ್ಯದಿಂದಾಗ್ಲಿ ಹಣದಿಂದಾಗ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೋಸ್ಕರ ಯಾರೋ ಒಬ್ರು ತುಡಿತಾ ಇದ್ದಾರೆ ಅಂತಂದ್ರೆ ಅವ್ರಿಗೂ ಕೂಡ ಸಮಯನ ಕೊಡಿ. ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋ ಜನರಿಗೂ ಕೂಡ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ನಡ್ಕೊಳ್ಳಿ, ಸಮಯನ ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಸಮಯ ಪ್ರಜ್ಞೆ, ಸಮಯದ ಮಹತ್ವ, ಇದನ್ನ ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅಂತ ಇನ್ನೂ ಹೆಚ್ಚದಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ವಿವೇಕಮಾಲಾ ಅಭಿಯಾನಕ್ಕೆ ಮಂತ್ರಮಾಲಾ ಚೈತನ್ಯದ ದಿನ 9ಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಒಂದು ಉತ್ತಮವಾದಂತಹ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಮಾತುಕತೆ ನಡೆದಿದೆ. ಸಮಯ ಎನ್ನುವಂಥದ್ದು. ಸಮಯ ಅಂತಿದಂಗೆ ಒಂದು ರೀತಿಯ ಹೆದರಿಕೆ ಉಂಟಾಗುತ್ತೆ. ಏಕೆಂದರೆ ಕೆಲವೊಂದು ಚಲನಚಿತ್ರಗಳಲ್ಲಿ ಸಮಯದ ಬಗ್ಗೆ ತುಂಬ ಡೀಪಾಗಿ ಹೇಳಿದ್ದಾರೆ. ಸಮಯ ಅನ್ನೋದು ಪಕ್ಕಾ 420. ಸಮಯ ಸರಿ ಇಲ್ದಾಗ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಹಾಕಿ ಹುಣ್ಣಾಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತ ಅಂದ್ಕೊಂಡ್ರೆ ಅಂತ ನೀವೆಲ್ಲ ಕೇಳಿರ್ತೀರ. ಈ ವಿಷಯವನ್ನು ಒಂದ್ಸಲಿ ಯಾಕೆ ಇದನ್ನು ಹೇಳಿದೆ ಈ ಸೀರಿಯಸ್ ಸಮಯದಲ್ಲಿ ಅಂತಂದರೆ ಅದರಲ್ಲೂ ಕೂಡ ತತ್ವಜ್ಞಾನ ಅಡಗಿದೆ, ವೇದಾಂತ ತುಂಬ ತುಂಬಿಕೊಂಡಿದೆ. ಯಾಕೆಂದರೆ ಯಾವುದೇ ಮಾತುಗಳನ್ನು ಮತ್ತೊಬ್ಬರಿಗೆ ನಾವು ಹೇಳೋದು ತುಂಬ ಸುಲಭ, ಆದರೆ ಅದನ್ನು ನಮ್ಮ ಜೀವನದಲ್ಲಿ ಸ್ವತಃ ನಾವು ಆ ಸಮಯದಲ್ಲಿ ನಿಂತ್ಕೊಂಡು ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ತುಂಬ ಚೆನ್ನಾಗಿ ಗುರುರಾಜ್ ಕರ್ಜಗಿ ಹೇಳ್ತಾರೆ, ಸಿಂಹದ ಜೊತೆ ಫೋಟೋ ತೆಗೆಸ್ಕೊಳ್ಳೋದು ಭಾರಿ ಈಸಿ. ಏನೋ ಒಂದು ಪ್ರಯತ್ನ ಪಟ್ಬಿಟ್ಟು ಹೆಗಲ ಮೇಲೆ ಕೈ ಹಾಕೊಂಡು ಸಿಂಹದ ಹೆಗಲ ಮೇಲೆ ಕೈ ಹಾಕೊಂಡು ಒಂದು ಫೋಟೋ ಹೊಡೆದ್ಬಿಡೋದು. ಸಿಂಹ ಜೊತೆ ಬಾಳೋದು ತುಂಬಾನೇ ಕಷ್ಟ ಅಂತ. ಹಾಗೆ ಸಮಯವನ್ನ ಇಟ್ಕೊಂಡು ಸಮಯ ಪ್ರಜ್ಞೆಯನ್ನು ಬಳಸ್ಕೊಂಡು ಸಮಯವನ್ನು ನಾವು ಮನಸ್ಸಲ್ಲಿ ನಿಯಂತ್ರಣ ಮಾಡಿಕೊಂಡು ಸಿಂಹ ಜೊತೆ ನಡೆಯೋದು ತುಂಬ ಕಷ್ಟ. ಆದರೆ ಸಮಯದ ಬಗ್ಗೆ ಉಪನ್ಯಾಸ ಮಾಡೋದು ತುಂಬ ಸುಲಭ. ಸೊ ಹಾಗೆ ನಾವು ಪ್ರತಿಯೊಂದು ವಿಚಾರಗಳೂ ಅಷ್ಟೇ, ಬರೀ ಸಮಯದ ಬಗ್ಗೆ ಅಂತಲೇ ಹೇಳ್ತಿಲ್ಲ, ಪ್ರತಿಯೊಂದು ವಿಚಾರಗಳ ಬಗ್ಗೆನೂ ಉಪನ್ಯಾಸ ಮಾಡೋದು ತುಂಬ ಸುಲಭ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಬಳಸೋದು ತುಂಬಾ ಕಷ್ಟ. ಯಾಕೆ ಹೇಳ್ತೀನಪ್ಪ ಅಂತಂದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಯ ಪ್ರಜ್ಞೆಯ ಕೊರತೆ ತುಂಬಾ ಕಾಣ್ತಾ ಇದೆ. ಯಾಕೆಂದರೆ ಯಾರಿಗೂ ಕೂಡ ಸಮಯ ಬೇಕಾಗಿಲ್ಲ. ಅವರ ಮನಸ್ಸಿಗೆ ಹೇಗೆ ಅಂದ್ಕೊಳ್ತಾರೋ ಅದೇ ಅವರ ಸಮಯ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅವರು 3-4 ಜನರ ಅಥವಾ ಸುತ್ತಮುತ್ತಲ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಚಿಂತನೆ ಇಲ್ಲದೆ ನಮ್ಮ ಸಮಯನೇ ಸರಿ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸುವಂತಹ ಸನ್ನಿವೇಶಗಳು ಅಧಿಕವಾಗ್ತಾ ಇದೆ. ಸೊ ಇಂಥ ಸಮಯದಲ್ಲಿ ನಾನು ಹೇಳಿಕೊಟ್ಟಿರೋದು ಏನಪ್ಪ ಅಂತಂದರೆ ಏನಿಲ್ಲ, ಸಮಯ ಎಲ್ಲರಿಗೂ ಒಂದೇ. ಥಾಮಸ್ ಆಲ್ವಾ ಎಡಿಸನ್ಗೂ ಸೇಮ್ ಸಮಯ, ಬಿನ್ ಲಾಡನ್ಗೂ ಸೇಮ್ ಸಮಯ. ಆದ್ರೆ ಆ ಸಮಯವನ್ನ ಥಾಮಸ್ ಆಲ್ವಾ ಎಡಿಸನ್ ಹೇಗೆ ಬಳಸ್ಕೊಂಡ, ಬಿನ್ ಲಾಡನ್ ಹೇಗೆ ಬಳಸ್ಕೊಂಡ ಅನ್ನೋದಷ್ಟೇ ನಮಗಿರುವಂತ ತತ್ವ. ಎಲ್ಲರಿಗೂ ಒಳ್ಳೆಯ ಸಮಯನೇ. ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲಕ್ಕಿಂತ ಸಮಯ ಇಂಪಾರ್ಟೆಂಟು. ಆ ಸಮಯವನ್ನು ನಾವು ಸತ್ತು ವಿನಿಯೋಗ ಹೇಗೆ ಮಾಡ್ಕೊಳ್ತೀವಿ, ಸತ್ ರೀತಿಯಲ್ಲಿ ಹೇಗೆ ಅದನ್ನ ಪರಿವರ್ತಿಸ್ಕೊಳ್ತೀವಿ, ಸತ್ ಪ್ರಜೆಗಳಾಗಿ ಹೇಗೆ ಬಾಳ್ತೀವಿ ಅನ್ನೋದೇ ಸಮಯ ನಮಗೆ ಕೊಟ್ಟಿರುವಂತಹ ಅದ್ಭುತ ಮಾತು. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾರೆ, ಸಮಯ ಅನ್ನೋದು ಒಂದು ಇನ್ಫಿನಿಟಿ ಅಂತ, ಅಂದ್ರೆ ಅನಿಮಿತ ಅಂತ. ಆ ಸಮಯಕ್ಕೆ ಒಂದು ಅಳತೆ ಇಲ್ಲ,
ಸಮಯಕ್ಕೆ ಒಂದು ರೀತಿಯ ಗಡಿ ಇಲ್ಲ, ಸಮಯಕ್ಕೆ ಒಂದು ರೀತಿಯ ಅಂತ್ಯ ಇಲ್ಲ ಅಂತ ಕುವೆಂಪು ಹೇಗೆ ಹೇಳ್ತಾರೋ ಅನಿಕೇತನ ಅಂತ, ಹಾಗೆ ಸಮಯಕ್ಕೂ ಬರುತ್ತದು. ಸಮಯ ಅನ್ನೋದು ಒಂದು ವಿಷಯನೇ ಒಂದು ರೀತಿಯ ಬಾಂಡಿಂಗ್ ಇಲ್ಲದಂತಹ ಒಂದು ಟಾಪಿಕ್. ಸೊ ಇಂತಹ ಸಮಯವನ್ನ ನಾವು ಹೇಗೆ ಕಳೆದ್ವಿ ಅನ್ನೋದು ಭಾರಿ ಮುಖ್ಯವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಹೇಳಕ್ ಹೊರಟಿರೋದು ಕೂಡ ಒಂದೇ ವಿಚಾರ, ಈ ಸಮಯ 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 ಅಂದ್ಕೊಂಡು ನಾವು ಸಮಯವನ್ನೇ ವ್ಯರ್ಥ ಮಾಡ್ತಾ ಇರ್ತೀವಿ. ಇದು ನಮ್ಮ ದೊಡ್ಡ ಸಮಸ್ಯೆ. ನಮ್ಮ ಮಾಸ್ತಿಯವರು ಒಂದು ಕಥೆಯಲ್ಲಿ ಬರೀತಾರೆ, ಒಬ್ಬ ಸಾಚಾ ಸಾಹೇಬ ಅಂತ ಇರ್ತಾನಂತೆ, ಅವನು ಹೇಗೆ ಸತ್ತ ಸಾಚಾ ಸಾಹೇಬ ಅಂತ ಬರೀತಾರೆ. ಅವನು ಎಲ್ಲಾ ಕಡೆನೂ ಪ್ರಾಮಾಣಿಕ 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 ಅಂತ ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ಅವನೊಂದ್ಸಲಿ ಅವನು ಸತ್ತ ಸಾಚಾ ಸಾಹೇಬ ಅಂತ ಒಂದು ಘಟನೆಯಲ್ಲಿ ಬೆಳಿತಾರೆ. ತುಂಬಾ ಅದ್ಭುತವಾಗಿ ಬರೀತಾರೆ. ಅಂದ್ರೆ ₹1 ಲಂಚ ಮುಡ್ತಿರ್ಲಿಲ್ಲ, ₹1 ಯಾರ ಕಡೆಯಿಂದ ಕಮಿಷನ್ ಬಡಿಸ್ಕೊಳ್ತಿರ್ಲಿಲ್ಲ. ಅಂತವನು ಯಾವುದೋ ಒಂದು ಊರಿಗೆ ಅಧಿಕಾರಿಯಾಗಿ ಹೋಗ್ಬಿಡ್ತಾನಂತೆ. ಅಧಿಕಾರಿಯಾಗಿ ಹೋದಾಗ ಎಲ್ಲರೂ ಕೂಡ ಪುಷ್ಪಗುಚ್ಛ ಕೊಟ್ಟು ಕಮಿಷನ್ ಕೊಡ್ಲಿಕ್ಕೆ ಹೋಗ್ತಾರಂತೆ ಅಲ್ಲಿ ಉತ್ಪಾದಕರೆಲ್ಲರೂ ಕೂಡ. ಆಗ ನಾನು ಅಂತವಲ್ಲ, ನಾನು ಫುಲ್ ಪ್ರಾಮಾಣಿಕ, ₹1 ಮುಟ್ಟಲ್ಲ, ಹಾಗೆ ಹೀಗೆ ಅಂತ ಎಗರಾಡ್ತಿರ್ತಾನಂತೆ. ಸೊ ಅದಕ್ಕೋಸ್ಕರ ನಾನು ಕೆಲಸಗಳಾಗಬೇಕು, ಇವನ್ ಬಿಟ್ರೆ ₹1 ದುಡ್ಡು ಬಿಟ್ಟಲ್ಲ, ಏನ್ ಮಾಡೋದು ಅಂತ ಪ್ಲಾನ್ ಮಾಡ್ಬೇಕಾರೆ ಉತ್ಪಾದಕರೆಲ್ಲ ಸೇರ್ಕೊಂಡು ಅವಳ ಮಗಳ ಸ್ಕೂಲನ್ನು ಹುಡುಕ್ತಾರಂತೆ. ಅವ್ರ ಮಗಳು ಒಂದು ಸ್ಕೂಲಲ್ಲಿ ಓದ್ತಾ ಇರ್ತಾಳೆ. ಆ ಮಗಳು ಸ್ಕೂಲಲ್ಲಿ ಓದ್ತಾ ಇರುವಂತಹ ಓನರ್ ಇರ್ತಾನಲ್ಲ, ಅವನಿಗೆ ಮೀಟ್ ಮಾಡ್ಬಿಟ್ಟು ನಾವೆಲ್ಲರೂ ಸೇರ್ಕೊಂಡು ಒಂದು ದೊಡ್ಡ ಶಾಲಾ ವಾರ್ಷಿಕೋತ್ಸವ ಮಾಡ್ಬಿಡೋಣ ಅಂತಾರೆ. ಸೊ ಶಾಲಾ ವಾರ್ಷಿಕೋತ್ಸವ ಡಿಸೆಂಬರ್ ಅಲ್ಲೋ ಮಾಡೋದು ಅಂತಂದ್ರೆ, ಇಲ್ಲ ನಾನು ಹೇಳ್ತಿದ್ದೀನಿ ತಾನೆ, ಖರ್ಚು ಮಾಡೋದು ನಾನು, ನೀವು ಮಾಡಿ ಅಂತ ಹೇಳ್ತಾರಂತೆ. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂದ್ರೆ, ಎಲ್ಲಾ ಶಾಲಾ ವಾರ್ಷಿಕೋತ್ಸವ ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ಅವ್ರ ಮಗಳೇ ಫಸ್ಟ್ ಪ್ರೈಸ್ ತಗೋಬೇಕು. ಇದೇ ಒಂದು ಕಂಡೀಷನ್ ಅಂತ ಹೇಳ್ತಾರೆ. ಹಾಗೆ ಭಾವಗೀತೆ ಆಡಿಸ್ತಾರೆ, ಅವಳ ಮಗಳೇ ಫಸ್ಟ್ ಪ್ರೈಸ್, ಜನಪದ ಗೀತೆ ಫಸ್ಟ್ ಪ್ರೈಸ್, ಪ್ರಬಂಧದ ಫಸ್ಟ್ ಪ್ರೈಸ್, ಚರ್ಚಾ ಸ್ಪರ್ಧೆ ಫಸ್ಟ್ ಪ್ರೈಸ್, ಹೀಗೆಲ್ಲ ಪ್ರೈಸ್ಗಳು ಕೂಡ ಅವ್ರ ಮಗಳಿಗೆ ಹೋಗುತ್ತೆ. ಆ ಶಾಲಾ ವಾರ್ಷಿಕೋತ್ಸವಕ್ಕೆ ಚೀಫ್ ಗೆಸ್ಟ್ ಆಗಿ ಯಾರನ್ನು ಕರೆಸ್ತಾರೆ? ಆ ವ್ಯಕ್ತಿಯನ್ನೇ, ಸಾಚಾ ಸಾಹೇಬ್ ಅಂತೀವಲ್ಲ, ಆ ವ್ಯಕ್ತಿಯನ್ನೇ ಕರೆಸ್ತಾರೆ. ಕರೆಸ್ತಾ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂದ್ರೆ, ಅದೇ ಸಾಚಾ ಸಾಹೇಬನಿಂದ ಪ್ರಶಸ್ತಿ, ಭಾವಗೀತೆ ಪ್ರಥಮ ಅವ್ರ ಮಗಳೇ, ಜನಪದ ಗೀತೆ ಪ್ರಥಮ ಅವ್ರ ಮಗಳೇ, ಪ್ರಬಂಧ ಸ್ಪರ್ಧೆ ಪ್ರಥಮ ಅವ್ರ ಮಗಳೇ, ಚರ್ಚಾ ಸ್ಪರ್ಧೆ ಪ್ರಥಮ ಅವ್ರ ಮಗಳೇ, ಸಂಗೀತ ಸ್ಪರ್ಧೆ ಪ್ರಥಮ ಅವ್ರ ಮಗಳೇ, ಎಲ್ಲವನ್ನು ನೋಡಿದಾಗ ಒಂದು ಫೋಟೋ ಹಾಕ್ಬಿಟ್ಟು ಪೇಪರ್ಗೆ ಹಾಕಿಸ್ಬಿಡ್ತಾರೆ. ಆಗ ತುಂಬಾ ಖುಷಿ ಅನ್ಸುತ್ತೆ ಆ ಸಾಹೇಬನಿಗೆ. ಖುಷಿ ಅನ್ನಿಸ್ಬಿಟ್ಟು, ಯಾವ್ದಪ್ಪ ಸ್ಕೂಲು ಅಂತಂದಾಗ, ಸರ್ ನಾವು ನಡೆಸ್ತಿರೋದೆ ಸರ್ ಆ ಸ್ಕೂಲು. ಹೌದಾ, ಹಾಗಾದ್ರೆ ನಿಮ್ಗೆ ಏನ್ ಬೇಕು ಕೇಳಿ, ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅಂತ ಕ್ಲೋಸ್. ಸತ್ತ ಸಾಚಾ ಸಾಹೇಬ ಅಂದ್ರೆ ಸಾಚಾ ಸಾಹೇಬನ ಸಾಯಿಸ್ಬಿಟ್ರು ಅಂತ. ಸೊ ಹಾಗೆ ನಾವು ಸಮಯದ ಬಗ್ಗೆನೂ ಅಷ್ಟೇ ನಾವೇನ್ ಮಾಡ್ಕೊಳ್ತೀವಪ್ಪ ಅಂದ್ರೆ, ಸಮಯ ಪ್ರಜ್ಞೆ, ಸಮಯ ಸದುಪಯೋಗ ಮಾಡ್ಕೊಳ್ಳಿ, ಸಮಯದಲ್ಲಿ ಹಿಂಗಿರಿ ಹಾಗಿರಿ ಅಂತ ಹೇಳ್ಕೊಂಡು ನಾವು ಸಮಯವನ್ನು ಸಂಪೂರ್ಣವಾಗಿ ನಷ್ಟ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ನಾನು ಈ ವಿವೇಕಮಾಲೆ ಅಭಿಯಾನದ ಎಲ್ಲ ಸದಸ್ಯರಿಗೂ ಮತ್ತು ಯೂಟ್ಯೂಬ್ನ ವೀಕ್ಷಕರಿಗೆ ಎಲ್ಲರಿಗೂ ಹೇಳೋದೊಂದೇ, ಭಾಷಣ ಕೇಳೋದು ಒಂದು ಹಂತ ಆದ್ರೆ ಭಾಷಣಗಳನ್ನು ಅನುಸರಿಸೋದು ಎರಡನೇ ಹಂತ. ಕೇಳೋದ್ರಲ್ಲೇ ನಾವು ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಿದೀವಿ ಅಂತ ಅನ್ಕೋಬಾರ್ದು. ಅಂದ್ಕೊಂಡ್ರು ಕೂಡ ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತಿದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಮ್ಮ ಜೀವನದಲ್ಲಿ ಸಮಯವನ್ನ ಹೇಗೆ ಅಳವಡಿಸ್ಕೊಳ್ತೀವಿ, ಹೇಗೆ ಅನುಸರಿಸ್ತೀವಿ, ಹೇಗೆ ಅದನ್ನು ಪರಿಪಾಲಿಸ್ತೀವಿ ಅನ್ನೋದಕ್ಕೆ ಸ್ವಾಮಿ ವಿವೇಕಾನಂದರ ಭವ್ಯ 10 ವರ್ಷಗಳೇ ಸಾಕ್ಷಿ. ಅವರ 10 ವರ್ಷ ನಾವು 100 ಅಲ್ಲ 1000 ವರ್ಷ ಬದುಕಿ ಅರ್ಥ ಮಾಡಿಕೊಳ್ಳಲಾಗದಷ್ಟು ಸಮಯವನ್ನ ಸದ್ವಿನಿಯೋಗ ಮಾಡ್ಕೊಂಡಂತವ್ರು ಯಾರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದ. ಇನ್ನು ಸ್ವಾಮಿ ವಿವೇಕಾನಂದರು ಪರಮಹಂಸರ ನಡುವಿನ ಆ ಸಮಯ ಎಷ್ಟಿತ್ತು, ಅವರಿಬ್ಬರ ಶಿಷ್ಯ ಮತ್ತು ಗುರುಗಳ ಸಮಯ ಎಷ್ಟಿತ್ತು ಬರೋದು ಕೆಲವೇ ವರ್ಷಗಳು. ಆ ಕೆಲವೇ ವರ್ಷಗಳಲ್ಲಿ ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ಪರಮಹಂಸರೇ ಎಷ್ಟು ಅದ್ಭುತವಾಗಿ ಸ್ವಾಮಿ ವಿವೇಕಾನಂದ ಅರ್ಥ ಮಾಡಿಕೊಂಡು ಅಂತಂದ್ರೆ, ಅಲ್ಲೂ ಕೂಡ ಸಮಯದ ಪ್ರಜ್ಞೆ ಜಾಗೃತವಾಗ್ತಾ ಹೋಗುತ್ತೆ. ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸಮಯದ ಜೊತೆಗೆ ನಾವು ಸಮೀಕರಿಸಿದಾಗ ನಮಗೆ ಉಳಿಯೋದು ಒಂದೇ, ಏನಪ್ಪಾ ಅಂತಂದ್ರೆ, ನಾವು ಆ ಸಮಯದಲ್ಲಿ ನಮ್ಮ ಪರಿಪಕ್ವತೆಗೆ, ವೆರಿ ಇಂಪಾರ್ಟೆಂಟ್, ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ಳೋದು ಹೇಗಪ್ಪ ಅಂದ್ರೆ ನಮ್ಮ ಪರಿಪಕ್ವತೆಗೆ ಬಿಟ್ಟಿದ್ದು ಅಂತ. ಚಿಕ್ಕ ಮಕ್ಕಳು ಸಮಯವನ್ನು ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ತಾರೆ, ಆಟ ಆಡೋದ್ರ ಮೂಲಕ ಮಾಡ್ಕೊಳ್ತಾರೆ. ಸ್ವಲ್ಪ ಹೈಸ್ಕೂಲಿನ ವಿದ್ಯಾರ್ಥಿಗಳು ಹೇಗೆ ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ತಾರಪ್ಪ ಅಂದ್ರೆ, ಸದ್ವಿನಿಯೋಗ ಅಲ್ಲ ಅದು, ಆಕ್ಚುಲಿ ಮೊಬೈಲ್ಗಳನ್ನು ಹಿಡ್ಕೊಂಡು ಫ್ರೆಂಡ್ಗಳ ಜೊತೆ ತಿರುಗಾಡೋದ್ರ ಮೂಲಕ ಮಾಡ್ಕೊಂತಾರೆ. ಸ್ವಲ್ಪ ಕಾಲೇಜ್ಗೆ ಹೋಗ್ತಾರೆ, ಮುಗಿದೋಯ್ತು, ಸ್ಕೂಟಿಗಳಲ್ಲಿ ಹಾಕೊಂಡು ತ್ರಿಬಲ್ ಹಾಕೊಂಡು ಊರವ್ರು ಸುತ್ತೋದ್ರಲ್ಲಿ ಸದ್ವಿನಿಯೋಗ ಮಾಡ್ಕೊಳ್ತಾರೆ. ಸದ್ವಿನಿಯೋಗ ಅಲ್ಲ, ವಿನಿಯೋಗ ಮಾಡ್ಕೊಳ್ತಾರೆ. ಅದೇ ರೀತಿ ಸ್ವಲ್ಪ ಒಂದು 24-25 ವರ್ಷದ ಯುವಕರನ್ನ ಕೇಳಿ ನೋಡಿದ್ರೆ ಸಮಯನ ಹೆಂಗ್ ಸದ್ವಿನಿಯೋಗ ಮಾಡ್ಕೊಳ್ತಿದ್ರಪ್ಪ ಅಂದ್ರೆ, ಅವ್ರಿಗೆ ಕೆಲಸ ಹುಡುಕೋದ್ರಲ್ಲಿ ಸದ್ವಿನಿಯೋಗ ಮಾಡ್ಕೊಂಡ್ಬಿಡ್ತಾರೆ. ಸದ್ದಲ್ಲ, ವಿನಿಯೋಗ ಮಾಡ್ಕೊಳ್ತಾರೆ. ಹೀಗೆ ವಯಸ್ಸಿಗೆ ತಕ್ಕನಾಗಿ ಸಮಯ ವಿನಿಯೋಗ ಆಗ್ತಾ ಹೋಗುತ್ತೆ. ಆ ಸದ್ವಿನಿಯೋಗ ಅನ್ನೋ ಪದಕ್ಕೆ ಯಾರು ಕೂಡ ಪೂರ್ಣ ಪ್ರಮಾಣದ ಅರ್ಥವನ್ನ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಪ್ಪ ಅಂದ್ರೆ, ಚಿಕ್ಕ ವಯಸ್ಸಲ್ಲಿ ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಳೋದು, ಹೈಸ್ಕೂಲಲ್ಲಿ ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಳೋದು, ಕಾಲೇಜಿನಲ್ಲಿ ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಳೋದು, ಇನ್ನು ಕೆಲಸ ಹುಡುಕೋ ಸಂದರ್ಭದಲ್ಲಿ ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಳೋದು, ಇದನ್ನೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಪರಿಪಕ್ವತೆಯ ಮಟ್ಟವನ್ನು ನಾವು ಮುಟ್ಟಬೇಕಾಗತ್ತೆ. ಆ ಪರಿಪಕ್ವತೆಯ ಮಟ್ಟವೇ ನಮ್ಮ ಮೆದುಳಿನ ಮಟ್ಟ. ಆ ಮೆದುಳಿನ ಮಟ್ಟದಲ್ಲಿ ಪರಿಪಕ್ವತೆಯನ್ನ ಅಚ್ಚೊತ್ತಿಸ್ಕೊಂಡಾಗ ಮಾತ್ರ ಸಮಯ ಸದ್ವಿನಿಯೋಗ ಆಗುತ್ತೆ. ಉದಾಹರಣೆಗೆ ಹೇಳಿದ್ನಲ್ಲ,
ಕೇವಲ 32 ವರ್ಷದಲ್ಲೇ ಶ್ರೀನಿವಾಸ ರಾಮಾನುಜಂ ಹೇಗೆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡ್ರು. ನಮಗೆ 32 ವರ್ಷ ಆದ್ರೂ ಒಂದು ಲೆಟರ್ ಬರೆಯಕ್ಕೆ ಬರೋದು, ಲೆಟರ್ ಮೀನ್ಸ್ ಪತ್ರ ಬರೆಯಕ್ಕೆ ಬರೋಲ್ಲ ನಮ್ಮ ಕೈಲಿ. ಆದ್ರೆ ಇಡೀ ವರ್ಡಿಗೆ ಗಣಿತಜ್ಞರಾಗಿ ಹೇಗೆ ಮೆರೆದ್ರು ಅಂತ. ಇನ್ನು ಚಿಕ್ಕ ವಯಸ್ಸಲ್ಲೇ ಶಂಕರಾಚಾರ್ಯರು ಕೆಲವೇ ವರ್ಷಗಳಲ್ಲಿ ಇಡೀ ಜಗತ್ತಿಗೆ ಜಗದ್ಗುರುವಾಗಿ ಹೇಗೆ ಬಾಳ್ಲಿಕ್ಕೆ ಸಾಧ್ಯ ಆಯಿತು. 39 ವರ್ಷಗಳಲ್ಲಿ ಸ್ವಾಮಿ ವಿವೇಕಾನಂದರು ಇಡೀ ಪ್ರಪಂಚವನ್ನು ತನ್ನ ಜೊತೆಗೆ ಸಾಗಿಸ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯಿತು. ಇವೆಲ್ಲವನ್ನು ಒಂದ್ಸಲ ಯೋಚನೆ ಮಾಡಿದಾಗ ಸಮಯದ ಸದ್ವಿನಿಯೋಗ ಅವರಿಗೆ ಸಂಪೂರ್ಣವಾಗಿ ಒಲಿದಿತ್ತು ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಬಿಡಿ. ಇನ್ನು ಸ್ಪೋರ್ಟ್ಸ್ ಮ್ಯಾನ್ಸ್ ನೋಡಿರ್ಬೋದು ನೀವು, ಅವ್ರಿಗೆ 35 ವರ್ಷ ಆಗ್ತದೆ ರಿಟೈರ್ಮೆಂಟ್. ಕಾರಣೇನಪ್ಪ ಅಂದ್ರೆ ಅವ್ರು ಇರುವಂತ ಕೆಲವೇ ಸಮಯಗಳಲ್ಲಿ ತನ್ನ ಕ್ರೀಡೆಯನ್ನ ಉನ್ನತ ಮಟ್ಟಕ್ಕೆ ಒಯ್ಯೋದ್ರ ಮೂಲಕ ಅವ್ರ ಸಮಯವನ್ನು ಸದ್ವಿನಿಯೋಗ ಮಾಡ್ಕೊಳ್ತಾರೆ. ಸೊ ಈ ರೀತಿ ನಾವು ಸಮಯವನ್ನ ನಮ್ಮ ಪರಿಪಕ್ವತೆಯ ಮಟ್ಟಕ್ಕೆ ಅನುಸರಿಸಿ ಸದ್ವಿನಿಯೋಗ ಮಾಡ್ಕೊಂಡಾಗ ಮಾತ್ರ ಅದು ಸತ್ ವಿನಿಯೋಗ ಆಗುತ್ತೆ, ಇಲ್ಲಾಂದ್ರೆ ಕೇವಲ ವಿನಿಯೋಗ ಆಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಮಯ ಅನ್ನೋದು ತುಂಬಾ ಪ್ರೀಶಿಯಸ್ಸು. ಯಾರೂ ಕೂಡ ಬೆಲೆ ಕಟ್ಟಲಾಗದ, ಯಾರೂ ಕೂಡ ಕೊಂಡುಕೊಳ್ಳಲಾಗದ, ಯಾರೂ ಕೂಡ ಮತ್ತೆ ತಿರುಗಿಸಲಾಗದಂತಹ ಅತ್ಯದ್ಭುತವಾದಂತಹ ಮೂಲ್ಯ ವಸ್ತು. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನ, ಈ ಸಮಯದಲ್ಲಿ ಒಬ್ಬರ ಭಾವನೆಗಳನ್ನ, ಈ ಸಮಯದಲ್ಲಿ ಒಬ್ಬರ ಜೀವನವನ್ನ, ಈ ಸಮಯದಲ್ಲಿ ಒಬ್ಬರ ಚಿಂತನೆಯನ್ನ ನೀವು ಕಡೆಗಣಿಸಿದ್ದೇ ಆದರೆ ಮತ್ತೆ ಅದೆಂದಿಗೂ ನಿಮಗೆ ರಿಪೀಟ್ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು, ನನಗೆ ಯಾವಾಗಲೂ ತುಂಬಾನೇ ನೋವು ಕೊಡುತ್ತೆ ಒಂದು ಕತೆ ಅಮೆರಿಕದ್ದು. ಅದಕ್ಕೆ ಹೇಳಕ್ ಹೋದ್ರೆ 10 ನಿಮಿಷ ಆಗುತ್ತೆ, ಸ್ಪೀಡಾಗಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ, ಒಬ್ಬ ಮಗ ಒಬ್ಬ ತಾಯಿ ಇಬ್ರು ಜೊತೆಯಲ್ಲೇ ಮುಂದೆ ಮನೇಲಿ ಇರ್ತಾರೆ. ಆದ್ರೆ ಅಮ್ಮನ ಮಗ ಮಾತಾಡ್ಸಲ್ಲ. ಈ ಮೊದ್ಲಿಂದಾನೇ ಏನೋ ಗೊತ್ತಿಲ್ಲ, ಸರಿ ಬೆಳೆಸಿಲ್ಲ ಅಂತ ಏನೋ ಅಮ್ಮನ ಜೊತೆಗೆ ಮಗಂಗ್ ಸಿಟ್ಟು, ಮಗ ಹಿಂಗ ಆಡ್ತಾನ ಅಂತೇಳಿ ಅಮ್ಮಂಗೂ ಸಿಟ್ಟು. ಸೊ ಇಬ್ರು ಕೂಡ ಮಾತಾಡ್ಸಲ್ಲ. ಒಂದ್ಸಲ ಹಿಂಗೆ ಓದ್ತಾ ಅವನಿಗೆ ಒಂದು ದೊಡ್ಡ ಉದ್ಯೋಗನೇ ಸಿಕ್ಬಿಡುತ್ತೆ. ಸಿಕ್ತಿರಂಗೆ ಇದೆಲ್ಲ ಆಗಿದೆ ಅಮ್ಮನಿಂದ ಅಂತ ಅವನಿಗೆ ಅರಿವಾಗುತ್ತೆ. ಅಲ್ಲಿ ಯಾರೋ ಒಬ್ಬರ ಮಾತನ್ನ ಕೇಳಿದಾಗ ಫೋನ್ ಮಾಡ್ತಾನೆ ಮನೆಗೆ, ಅಮ್ಮ ನಾನು ಇವತ್ತು ಬೇಗ ಬರ್ತೀನಿ ಅಂತ. ಆಯ್ತು ಮಗನೇ ಬೇಗ ಬಾ ಅಂತಾಳೆ ಅಮ್ಮನೂ ಕೂಡ. ಆದ್ರೆ ಅವನು ಮನೆಗೆ ಹೋಗಲ್ಲ. ಏನಾಗುತ್ತಪ್ಪ ಅಂತಂದ್ರೆ, ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಅಮ್ಮ ತುಂಬಾ ಗೋಳ್ಕೊಂತಾಳೆ, ನನ್ನ ಮಗನ ಪ್ರತಿದಿನ ನಾನು ಬೈತಾ ಇದ್ದೆ, ನೀನ್ ಮಾಡಿದ್ ಒಳ್ಳೆ ಕೆಲಸ ಕಣೋ, ನೀನ್ ಒಳ್ಳೆ ಚೆನ್ನಾಗಿ ಓದ್ತಾ ಇದೆಯಾ, ಒಳ್ಳೆ ಉದ್ಯೋಗ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಾ ಅಂತ ಒಂದಿನೂ ಹೇಳಲಿಲ್ಲ ಅಂತ ಅಮ್ಮ. ತಾಯಿಗೆ ನಾನು ಈ ಪ್ರತಿದಿನ ಅಮ್ಮನ ಬೈತಾ ಇದ್ದೆ, ಅಟ್ಲೀಸ್ಟ್ ಒಂದು ಸಾರಿನೂ ಹೇಳಿಲ್ಲ ಅಂತ ಮಗ. ಇವರಿಬ್ಬರ ನಡುವಿನ ಸಂಬಂಧದಲ್ಲಿ ಅವಳು ಪತ್ರ ಬರೀತಾಳೆ, ಪ್ರಿಂಟ್ ಹಾಕಿಸ್ತಾಳೆ ಪತ್ರವನ್ನ. ಏನಂತಪ್ಪ ಅಂದ್ರೆ, ದಯಮಾಡಿ ನಿಮ್ಮ ಜೊತೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ನೀವು ಸಾರಿ ಹೇಳ್ಬೇಕು ಅನ್ಸಿದ್ರೆ ಅಥವಾ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೇಕು ಅನ್ಸಿದ್ರೆ ಈ ಕ್ಷಣನೇ ವ್ಯಕ್ತಪಡಿಸಿ. ಬೆಳಗ್ಗೆ, ನಾಳೆ, ನಾಡಿದ್ದು ಅಂತ ಮುಂದೋಡೋದು ದಯಮಾಡಿ ಮಾಡಬೇಡಿ. ಯಾಕೆಂದ್ರೆ ಅಕಸ್ಮಾತ್ ಮಾಡಿದ್ರೆ ಮುಂದಿನ ಕ್ಷಣ ಅವ್ರು ಇರ್ತಾರೆ ಹೆಂಗೋ ನಮಗೆ ಪರಿಚಯನೇ ಇರಲ್ಲ ಅಂತ ಪತ್ರವನ್ನು ಬರೆದು ಪ್ರಿಂಟ್ ಮಾಡಿಸ್ತಾಳೆ. ಆ ಪತ್ರ ಅಮೆರಿಕದ ನ್ಯೂಸ್ ಪೇಪರ್ಗಳಲ್ಲಿ ಹರಿದಾಡಿತ್ತು. ಸೊ ಅದಕ್ಕೋಸ್ಕರ ಘಟನೆ ಹೇಳ್ತಾ ಇರೋದು. ಈ ಪತ್ರ ನಾನು ಜ್ಞಾಪಿಸ್ಕೊಂಡಾಗೆಲ್ಲ ನಾವು ಯಾಕೆ ಒಳಗಿರುವಂತಹ ಪ್ರೀತಿಯನ್ನ, ಒಳಗಿರುವಂತಹ ವಿಷಯವನ್ನ, ಒಳಗಿರುವಂತಹ ಚಿಂತನೆಯನ್ನ ಯಾಕೆ ಹೇಳಕ್ ಆಗ್ತಾ ಇಲ್ಲ, ನಾಳೆ ಮುಂದೂಡ್ತಾ ಇದೀವಿ, ಮುಂದಿನ ಕ್ಷಣಕ್ಕೆ ಯಾಕೆ ಮುಂದೂಡ್ತಾ ಇದೀವಿ ಅನ್ನೋದೇ ಒಂದು ದೊಡ್ಡ ಜಿಜ್ಞಾಸೆ ಯಾಕೆ ಆಡುತ್ತೆ ಅಂತ ಹೇಳ್ತಾ, ಈ ಸಮಯದ ಬಗ್ಗೆ ಯಾಕೆ ಈ ಘಟನೆಯನ್ನ ಹೇಳ್ದೆ ಅಂದ್ರೆ, ಸಮಯ ಅನ್ನೋದು ಒಂದು ನದಿಯ ಪಾತ್ರ ಇದ್ದಾಗ. ತುಂಬಾ ಚೆನ್ನಾಗಿ ಹೇಳ್ತಾರೆ ಗುರುರಾಜ್ ಕರ್ಜಗಿಯವರು, ನದಿಯಲ್ಲಿ ಒಂದ್ಸಲಿ ಒಂದ್ ಹೆಜ್ಜೆನ ಇಟ್ರೆ ಮತ್ತೊಂದ್ಸಲಿ ಇನ್ನೊಂದು ಹೆಜ್ಜೆ ಇಡಕ್ ಆಗದೇ ಇಲ್ಲ ಅಂತ. ಕಾರಣ ಏನಪ್ಪಾ ಅಂದ್ರೆ, ಎರಡನೇ ಹೆಜ್ಜೆ ಇಡೋಕ್ಕಿಂತ ಮುಂಚೆಗೆ ನದಿ ಏನಾಗಿರುತ್ತೆ, ಮುಂದಕ್ಕೆ ಪಾಸ್ ಆಗಿರುತ್ತೆ. ಅಂದ್ರೆ ಒಂದೇ ನದಿಯಲ್ಲಿ 2 ಹೆಜ್ಜೆ ಇಡಕ್ ಆಗದೇ ಇಲ್ಲ ನಾವು ಅಂತ. ಅಷ್ಟು ಸಮಯ ಹೊನಲಾಗಿ ಪ್ರತಿಕ್ಷಣ, ಪ್ರತಿದಿನ, ಪ್ರತಿ ಕ್ಷಣವೂ ಕೂಡ ಹರಿತಾ ಇರುತ್ತೆ. ಅಂತಹ ಸಮಯದಲ್ಲಿ ನಾವು ಹಿಂದೆ ತಿರುಗಿ ನೋಡಿದಾಗ ನಮಗೆ ನೆನಪುಗಳು ಕಾಡಬಾರ್ದು. ಇಲ್ಲಿ ಸರ್ ಯಾಕೆ ನೆನಪುಗಳು ಕಾಡಬಾರ್ದು ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದು. ನೆನಪುಗಳು ಕಾಡಬಾರ್ದು ಅಂದ್ರೆ ನಾನು ಹೀಗೆ ಮಾಡಬಾರ್ದಿತ್ತೇನೋ ಅಂತ ನೆನಪುಗಳು ಕಾಡಬಾರ್ದು. ಸೊ ಆ ರೀತಿಯ ಸಮಯವನ್ನು ನೀವು ಸದ್ವಿನಿಯೋಗಪಡಿಸಿ ಅಂತ ಹೇಳ್ತಾ, ಕೊನೆಯದಾಗಿ ಅಭಿವ್ಯಕ್ತಿ ಸ್ವತಂತ್ರ ಇದೆ ನಿಮಗೆ. ಪ್ರತಿಯೊಂದು ಇತ್ತೀಚಿನ ಮೊಬೈಲ್ ಮಯದಲ್ಲಿ ಅಭಿವ್ಯಕ್ತಿಯ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ಈ ಅಭಿವ್ಯಕ್ತಿಯನ್ನ ಸಮರ್ಥವಾಗಿ ಸಮಯದ ಸದ್ವಿನಿಯೋಗಕ್ಕೆ ಬಳಸಿ, ಈ ಕ್ಷಣದಲ್ಲಿಯೇ ಬಳಸಿ ಅಂತ ಹೇಳ್ತಾ, ಈ ಸಮಯದ ಬಗ್ಗೆ ಇವತ್ತು 9ನೇ ದಿನ ಮಾತಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.